ನಮಸ್ಕಾರ ರೈತ ಬಂದವರೇ, ನಾವಿವತ್ತು ಚಿಂತಾಮಣಿ ಸಂತೆಯಲ್ಲಿ ಇದ್ದೀವಿ. ಇಲ್ಲಿ ಚಿಂತಾಮಣಿಯಲ್ಲಿ ಎಚ್.ಎಫ್ ಹಸುಗಳೇ ಮಾತ್ರ ಅಲ್ಲ, ಹಳ್ಳಿಕಾರ ಹಸುಗಳನ್ನು ಬರುತ್ತೆ. ಹಳ್ಳಿಕಾರ ಎತ್ತುಗಳು ಎಲ್ಲವೂ ಬರ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ. ಅವ್ರ ಹತ್ರ ಮಾಹಿತಿ ಕೇಳಬೇಕಂದ್ರೆ ಯಾಕೋ ಅವರು ಹೇಳಕ್ ರೆಡಿ ಇಲ್ಲ. ಸೊ ಹಾಗಾಗಿ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇವೆರಡು ಹಳ್ಳಿಕಾರ ಹಸುಗಳು ಚೆನ್ನಾಗಿದ್ದಾವೆ ಕ್ವಾಲಿಟಿಯಲ್ಲೆಲ್ಲ. ಈ ಕಡೆ ಬಂದ್ಬಿಟ್ಟು ಹಳ್ಳಿಕಾರ ಹೋರಿಗಳಿದಾವೆ. ಮತ್ತೆ ಇಲ್ಲಿ ಎಲ್ಲ ಸಣ್ಣ ದೊಡ್ಡ ಕರುಗಳು, ಹಳ್ಳಿಕಾರ ಕರುಗಳಿದಾವೆ, ಹೋರಿ ಕರುಗಳು, ಆಮೇಲೆ ಆಕಳ ಕರುಗಳು. ಇಲ್ಲಿ ಒಂದು ಹಸು ಇದೆ. ಇಲ್ಲಿ ಒಂದು ಹಳ್ಳಿಕಾರ ಹಸು ಇದೆ. ಇದು ಹಳ್ಳಿಕಾರ ಹಸುನೆ, ತುಂಬಾ ಇದೆ. ಹಳ್ಳಿಕಾರ ಕರುಗಳು. ಯಾವ್ದನ ಇದು ಕರು ಯಾವ್ದಿದು? ಹಳ್ಳಿಕಾರದ ನಾಟಿನ? ಎಷ್ಟ್ ತಿಂಗಳದಾನೆ ಇದು ಕರು? ಅಲ್ಲ, ಎಷ್ಟ್ ತಿಂಗಳು ಕರು? ಎಷ್ಟು 13,000 ಹೇಳ್ತಾ ಇದೀರಾ? ನೋಡಿ, ಇಲ್ಲಿ ನಾಟಿ ಕರು ಇದೆ, ಒಂದು 13,000 ಕೇಳ್ತಾ ಇದಾರೆ. ಚಿಂತಾಮಣಿ ಸಂತೆಯಲ್ಲಿ ಎಚ್.ಎಫ್ ಹಸು ಮಾತ್ರ ಅಲ್ಲ, ನಾಟಿ ಕರುಗಳು ಸಿಗುತ್ತೆ. ಬೆಳಿಗ್ಗೆ ಬೇಗ ಬರ್ಬೇಕು ಇಲ್ಲಿ, ಅಂದ್ರೆ ಚೆನ್ನಾಗಿರೋ ಕರುಗಳು ಎಲ್ಲ, ಹಸುಗಳು, ಹೋರಿ ಕರುಗಳೆಲ್ಲ ಸಿಗುತ್ತೆ. ಚೆನ್ನಾಗಿರೋ ಹೋರಿ ಕರುಗಳಿದಾವೆ, ಹಳ್ಳಿಕಾರ ಬ್ರೀಡ್. ಎಚ್.ಎಫ್ ಕರುಗಳು ಮಾತ್ರ ಇರ್ತವೆ, ದೊಡ್ಡ ಹಸುಗಳು ಆ ಕಡೆಗಿರುತ್ತೆ. ಸೊ ಇಲ್ಲಿ ಚೆನ್ನಾಗಿರೋ ಎಲ್ಲ ಎಚ್.ಎಫ್ ಕರುಗಳು, ಒಳ್ಳೆ ಬ್ರೀಡ್ ಅಲ್ಲಿರೋ ಕರುಗಳೇ ಇರ್ತವೆ. ಇಲ್ಲಿ ನೋಡ್ಬೋದು. ಒಳ್ಳೊಳ್ಳೆ ಕರುಗಳನ್ನು ನೀವು ಖರೀದಿ ಮಾಡ್ಬಿಟ್ಟು ಚೆನ್ನಾಗಿ ಮೇಯಿಸ್ಬಿಟ್ಟು ಆಮೇಲೆ ಮಾರ್ಕೋಬಹುದು. ದೊಡ್ಡ ಬಂಡವಾಳ ಹಾಕಕ್ಕಾಗದೇ ಇರೋರೆಲ್ಲ ಈ ತರ ಚಿಕ್ಕ ಪುಟ್ಟ ಕರುಗಳು ಚೆನ್ನಾಗಿ ತಗೊಂಡು ಮೇಯಿಸ್ಕೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ನೋಡ್ಬೋದು ನೀವೆಲ್ಲ ಒಳ್ಳೆ ಕರುಗಳು. ಚೆನ್ನಾಗಿರೋ ಕರುಗಳೇ. ಎಲ್ಲ ಒಂದೇ ಸೈಜ್. ಖರೀದಿಯಾಗಿರೋ ಎಲ್ಲ ಹಸುಗಳನ್ನ ಗಾಡೀಲಿ ಲೋಡ್ ಮಾಡ್ತಾರೆ. ಕೆಳಗಡೆ ಕುಷನ್ ಎಲ್ಲ ಹಾಕಿರ್ತಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಥರ ಚೆನ್ನಾಗಿ ಲೋಡ್ ಮಾಡಿ ಕಳಿಸ್ಕೊಡ್ತಾರೆ. ತರ್ಬೋದು. ಇವಾಗ ತಾನೇ ಜಸ್ಟ್ ಕರು ಆಗ್ತದೆ. ಸೊ ಸಂತೆಯಲ್ಲಿನೇ ಈ ಥರ ನಾಯಿಗಳ ಕಾಟ ಬೇರೆ ಇರುತ್ತೆ. ಇಲ್ಲಿ ಹಿಂಗೆ ಕರು ಹಾಕಿದ ತಕ್ಷಣ ಇದನ್ನ ಮಾಡ್ತಾ ಇರ್ತವೆ. ಸೊ ಹಾಗಾಗಿ ಒಂಚೂರು ಎಲ್ಲರೂ ನೋಡ್ತಾ ನಿಂತಿರ್ತಾರೆ, ಕರು ಏನಾದ್ರು ನಾಯಿಗಳು ಇದ್ ಮಾಡುತ್ತೆ ಅಂತ. ಇವಾಗ ಜಸ್ಟ್ ಇಲ್ಲೇ ಸಂತೆಯಲ್ಲೇನೆ ಕರು ಹಾಕಿದೆ ನೋಡಿ. ಒಳ್ಳೆ ಕರುನು ಚೆನ್ನಾಗಿ ಬಿದ್ದಿದೆ, ದೊಡ್ಡದು. ಬಾಕ್ಸ್ ಚೆನ್ನಾಗೇ ಮಾಡಿದೆ ಹಸು. ವ್ಯಾಪಾರ ನಡೆದಿದೆ. ನಮಸ್ಕಾರ.